ಎಲ್ರು ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿರುತ್ತೆ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ಲಾಗ್ ಚಾನಲ್. ನಾನು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ, ಬೇಗ ಕರೆಂಟ್ ಹೋಗುತ್ತೆ ಅಂತ ಹೇಳಿ ಮೆಸೇಜ್ ಬಂದಿತ್ತು. ಹಂಗಾಗಿ ಇವತ್ತು ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ನಿನ್ನೆ ನೆನ್ಸಿದ ಕಡ್ಲೆನ ನಾನು ಕುಕ್ಕರ್ ಅಲ್ಲಿ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ. ಹಾಗೆ ನಮ್ಮ ಹಸ್ಬೆಂಡ್ ಇವತ್ತು ಮಶ್ರೂಮ್ ಪ್ಯಾಕೆಟ್ ತಗೊಂಡ್ ಬಂದಿದ್ರು, 2 ಪ್ಯಾಕೆಟ್ ತಂದಿದ್ರು. ಅದೇ 1 ಪ್ಯಾಕೆಟ್ ಅನ್ನು ತೆಗೆದು ನಾನೀಗ ತೊಳ್ಕೊಳ್ತಾ ಇದ್ದೇನೆ ಫ್ರೈ ಮಾಡ್ಲಿಕ್ಕೆ. ಇನ್ನೊಂದು ಪ್ಯಾಕೆಟ್ ಹಾಗೆ ಇದೆ, ಫ್ರಿಜ್ ಅಲ್ಲಿ ಇಟ್ಟಿದ್ದೇನೆ. ಈ ಮಶ್ರೂಮ್ ಅಂತೂ ಆ ತರ್ದೇನೆ ತುಂಬಾ ದಿನ ಆಯ್ತು, ಒಂದ್ 2-3 ತಿಂಗಳೇ ಆಯ್ತು. ತಗೊಂಡ್ ಬಂದ್ರೆ ಪದೇ ಪದೇ ಅದನ್ನೇ ತಗೊಂಡು ವಾಪಸ್ ಅದನ್ನೇ ತಗೊಂಡ್ ಬರ್ತಾರೆ. ನೆನ್ಪು ಹೋದ್ಬಿಟ್ರೆ ತಿಂಗಳ ಆದ್ರೂ ಪತ್ತೆ ಇರೋದಿಲ್ಲ ಮಶ್ರೂಮ್ ಇಂದು. ಇವತ್ತು ತಗೊಂಡ್ ಬಂದ್ರಲ್ವಾ, ಹಂಗಾಗಿ ನಾನು ಫ್ರೈ ಮಾಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನಮ್ಮಲ್ಲಿ ಎಲ್ರಿಗೂ ಇಷ್ಟ ಆಗತ್ತೆ ಅದು, ನಮ್ಮ ಮನಗಂಗೂ ತುಂಬಾ ಇಷ್ಟ ಆಗತ್ತೆ. ಹಾಗೆ ಕಡ್ಲೆ ಜೊತೆಗೆ ನಾನು ಬಾಳೆಕಾಯಿ, ಇದು ಸಾಂಬಾರ್ ಬಾಳೆಕಾಯಿ, ಈ ಬಾಳೆಕಾಯಿನ ಕೂಡ ನಾನು ಸಿಪ್ಪೆ ತೆಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಳೆಕಾಯಿ ಮತ್ತು ಕಡ್ಲೆ ಸಾಂಬಾರು ಸೂಪರ್ ಆಗಿರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಸಿಪ್ಪೆ ತೆಗೆದು ತೊಳ್ಕೊಂಡೆ. ಯಾವಾಗ್ಲಾದ್ರೂ ಮಾಡ್ತಾ ಇರ್ತೀವಿ ಈ ರೀತಿ ಕಟ್ ಮಾಡ್ಕೊಂಡೆ. ಇನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರು ಆಗತ್ತೆ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡೆ ನಾನು. ಹಂಗೆ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರ್ ಹಾಕೊಂಡು ಬೇಯಿಸ್ಲಿಕ್ಕೆ ಇರ್ತೇನೆ. ಈಗ ನನ್ನ ಸಿಸ್ಟರ್ ಫೋನ್ ಮಾಡಿದ್ಲು, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಇಯರ್ ಫೋನ್ ಹಾಕೊಂಡು. ಹಂಗಾಗಿ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ. ಅವಳು ಕೂಡ ಹಂಗೇನೆ ಅಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಕೆಲಸ ಮಾಡ್ತಾಳಂತೆ. ಸ್ವಲ್ಪ ಹೆಚ್ಚಿಗೆ ನೀರ್ ಹಾಕೊಂಡು ಬೇಯಿಸ್ಕೊಂಡೆ, ಯಾಕಂದ್ರೆ ಈ ಬಾಳೆಕಾಯಿ ಸ್ವಲ್ಪ ಗಟ್ಟಿ, ತುಂಬಾ ಹೊತ್ತಾಗತ್ತೆ ಬೇಯಲಿಕ್ಕೆ. ಹಂಗೆ ನಮ್ ಪಕ್ಕದ ಮನೆಯವರು ಒಬ್ರು ನಮ್ಗೆ ಬಸ್ಲೆ ಕೊಟ್ಟಿದ್ರು ಇವತ್ತು, ನಾನು ಹೋಗಿ ತಗೊಂಡ್ ಬಂದೆ. ಈ ಬಸ್ಲೆ ಸಾಂಬಾರ್ ಮಾಡೋಣ ಅಂತ ಅನಿಸ್ತು, ಆದ್ರೆ ಕಡ್ಲೆ ನೆನ್ಸಿದ್ನಲ್ವಾ ನಿನ್ನೆ ರಾತ್ರಿ, ಹಂಗಾಗಿ ಕಡ್ಲೆ ಸಾಂಬಾರೇ ಮಾಡೋಣ ಅನ್ಸ್ತು. ಈ ಬಾಳೆಕಾಯಿ ಹಾಕೊಂಡ್ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ, ಹಂಗಾಗಿ ಬಾಳೆಕಾಯಿ ಇತ್ತು, ಹಂಗಾಗಿ ಅದನ್ನ ಮಾಡೋಣ ಅಂತ ಅನ್ಕೊಂಡೆ. ಈ ಬಸ್ಲೆನ ನಾಳೆ ಮಾಡಿದ್ರಾಯ್ತು ಅಂತ ಹೇಳಿ ಹಂಗೆ ನಾನು ಒಂದ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಳ್ತಾ ಇದ್ದೆ. ತುಂಬಾ ಚೆನ್ನಾಗಿರತ್ತೆ ಇವ್ರ ಬಸ್ಲೆ. ಮೊದ್ಲು ಕೂಡ ಒಂದ್ಸಲ ಕೊಟ್ಟಿದ್ರು, ಪ್ರತಿ ವರ್ಷನೂ ಕೊಡ್ತಾರೆ ಅವರು. ಹಂಗೆ ಪಪ್ಪಾಯಿ ಕೂಡ ಇದೆ, ಪಪ್ಪಾಯಿ ಕೂಡ ಬೆರಕೆಗೆ ಹಾಕೊಂಡ್ರೆ ಚೆನ್ನಾಗಿರತ್ತೆ. ಮಶ್ರೂಮ್ ನೋಡಿ ತೊಳ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದ್ರ ಮೇಲೆ ಸಿಪ್ಪೆನ ಈ ರೀತಿ ನಾ ತೆಗಿತೇನೆ. ಯಾಕಂದ್ರೆ ಈ ಸಿಪ್ಪೆ ತೆಗ್ದೇನೆ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. ಅದು ಹಂಗಾಗಿ ನಾನು ಚೆನ್ನಾಗಿ 2-3 ಸಲ ತೊಳೆದಿದ್ದೆ. ತಂದ ತಕ್ಷಣ ಆದ್ರೆ ಪ್ಯಾಕೆಟ್ ಮಣ್ಣು ತರ ಇರುತ್ತೆ. 2-3 ಸಲ ತೊಳೆದು ಸ್ವಲ್ಪ ನೀರ್ ಹಾಕಿಟ್ಟೆ, ಆಮೇಲೆ ಇದನ್ನ ಸಿಪ್ಪೆ ಎಲ್ಲ ತೆಗೆದು ಇನ್ನೊಮ್ಮೆ ತೊಳಿಬೇಕು. ತುಂಬಾ ಹೊತ್ತಾಗತ್ತೆ ಇದು ಸಿಪ್ಪೆ ತೆಗಿಲಿಕ್ಕೆ, ಅಂದ್ರೆ ಬೇರೆ ಕೆಲಸ ಏನೋ ಇರತ್ತಲ್ವಾ, ಹಂಗಾಗಿ ಒಂದ್ 5 ನಿಮಿಷ ಇದಕ್ಕೆ ಹೋಗುತ್ತೆ ಇದು. ಅದು ಕೂಡ ಚೆನ್ನಾಗಿ ತೊಳ್ಕೊಳ್ಬೇಕು. ಮಶ್ರೂಮ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಯಾವಾಗ್ಲೂ ಮಶ್ರೂಮ್ ಮತ್ತು ಪನ್ನೀರು ಇದೆಲ್ಲ ನಾವು ತರ್ತಾ ಇರ್ತೇವೆ ಯಾವಾಗ್ಲಾದ್ರೂ. ಈ ಪನ್ನೀರ್ ತರದೇನು ತುಂಬಾ ದಿನ ಆಯ್ತು. ಮೊನ್ನೆ ಫ್ರೈಡ್ ರೈಸ್ ಮತ್ತೆ ಮಶ್ರೂಮ್ ಪೆಪ್ಪರ್ ರೈಸ್ ಅಂದಿಲ್ಲ, ಅವಾಗ ಅವ್ರಿಗೆ ನಮ್ಮನೆ ಹಸ್ಬೆಂಡ್ ನೆನಪಾಯ್ತಿರ್ಬೇಕು ಮಶ್ರೂಮ್ ಮತ್ತು ಫ್ರೈಡ್ ರೈಸ್ ಎಂದು. ಇವತ್ತು ಅದಕ್ಕೆ ಟೊಮೆಟೊ ಬಾತ್ ಮಾಡಂತ ಹೇಳಿದ್ರು ನಮ್ಮ ಮನಾಗ ಮತ್ತೆ ಹಸ್ಬೆಂಡ್. ಆಗ ಟೊಮೆಟೊ ಬಾತ್ ಕೂಡ ಮಾಡಿದ್ದೆ. ಈಗ ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋದು ಇವತ್ತು. ಸಿಪ್ಪೆ ಎಲ್ಲ ತೆಗೆದು ಇನ್ನೊಮ್ಮೆ ವಾಶ್ ಮಾಡ್ಕೊಂಡು ಪಕ್ಕದಲ್ಲಿ ಇಡ್ತೇನೆ. ಕುಕ್ಕರ್ ತೆಗೆದೆ, ಯಾಕಂದ್ರೆ ಕಡ್ಲೆ ತುಂಬಾ ಗಟ್ಟಿ ಅದು. ಅಂದ್ರೆ ಕಡ್ಲೆ ಗಟ್ಟಿ ಅಲ್ಲ, ಬೇಯ್ತದೆ ಇಲ್ಲ ಅಂತ ಹೇಳಿ ಒಂದ್ಸಲ ನೋಡ್ದೆ. ಆದ್ರೂ 5-6 ಸೀಟಿ ತೆಗೆದೆ, ಆದ್ರೂ ಕೂಡ ಅದು ಬೇಯಲಿಲ್ಲ. ಇನ್ನೊಮ್ಮೆ ನಾನು ಇಟ್ಕೊಂಡೆ. ನೋಡಿ ಎಷ್ಟು ಕುಕ್ಕರ್ದೇನು ಪ್ರಾಬ್ಲಮ್ ಅಥವಾ ಕಡ್ಲೆದ ಪ್ರಾಬ್ಲಮ್ ಅಂತ ಗೊತ್ತಾಗುದಿಲ್ಲ. ಮೊದಲೆಲ್ಲ ಈ ತರ ಆಗುದಿಲ್ಲ ಆಗಿತ್ತು ನಮ್ಮ ಹಳೆ ಕುಕ್ಕರ್ ಇದ್ದಾಗ. ಈಗ ಹೊಸ ಕುಕ್ಕರ್ ತಂದ ಮೇಲೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಹಂಗೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವಾ, ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದು, ಈಗ ಅದನ್ನ ಜಾಗದಲ್ಲಿ ತೆಗೆದಿರ್ತಾ ಇದೆ. ಒಂದು ಹೋಗತ್ತೆ ಅನ್ನೋದು ಈ ಮನ್ಸಲ್ಲಿ ಇತ್ತು, ಗಡ್ಬಡಿಲಿಂದ ಮಾಡ್ಕೊಂಡೆ. ನೋಡಿರೋದು 1:30 ಹೋಗೋದಂತೆ, ನಂಗೆ ಗೊತ್ತೇ ಇರ್ಲಿಲ್ಲ. ನಾನು ಕರೆಂಟ್ ಹೋಗತ್ತೆ ಅಂತ ಹೇಳಿ ಬೇಗ ಬೇಗ ಕಿಚನ್ಗೆ ಬಂದೆ. ಒಂದು ರೀತಿಲಿ ಒಳ್ಳೇದೇ ಆಯ್ತು, ಬೇಗ ಬೇಗ ಅಡ್ಗೆ ಮುಗಿಯತ್ತಲ್ವಾ. ನೋಡಿ ಕಡ್ಲೆ ಬೆಂದಿತ್ತು, ಹಾಗೆ ಬಾಳೆಕಾಯಿ ಕೂಡ ಬೆಂದಿತ್ತು. 2 ಮಿಕ್ಸ್ ಮಾಡಿ ಇನ್ನೊಮ್ಮೆ ಒಂದು 2 ನಿಮಿಷ ಅಷ್ಟು ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಮಸಾಲೆ ಕೂಡ ರುಬ್ಕೊಂಡಾಗಿತ್ತು, ಅದನ್ನು ಕೂಡ ಸೇರಿಸಿದೆ ಈಗ. ಮತ್ತೆ ನಿನ್ನೆ ಸ್ವಲ್ಪ ಸಾಂಬಾರಿಗೆ ರುಬ್ಬಿಕೊಂಡಿದಂತ ಮಸಾಲೆನೇ ಇತ್ತು, ಅದನ್ನು ಕೂಡ ಈಗ ಸೇರಿಸ್ಕೊಳ್ತೇನೆ. ಯಾಕಂದ್ರೆ ಸುಮ್ನೆ ವೇಸ್ಟ್ ಆಗತ್ತಲ್ವಾ, ಚಟ್ನಿ ತರ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು, ಅದನ್ನು ಕೂಡ ಈಗ ಹಾಕ್ದೆ. ಇಲ್ಲಾಂದ್ರೆ ಸುಮ್ನೆ ವೇಸ್ಟ್ ಆಗತ್ತೆ. ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಿನ್ನೆನೆ. ಹಾಗೆ ಚಿಕ್ಕು ಕೂಡ ತೊಳಿತಾ ಇದ್ದೆ. ಡೈಲಿ ಚಿಕ್ಕು ಜ್ಯೂಸ್, ಈಗ ಚಿಕ್ಕು ಖಾಲಿ ಆಗೋ ತನಕ ಚಿಕ್ಕು ಜ್ಯೂಸ್, ಮತ್ತೆ ಬೇರೆ ಯಾವ ಜ್ಯೂಸ್ ಮಾಡ್ತಾ ಇಲ್ಲ. ಹಾಗೆ ಕಡ್ಲೆ ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕೊಂಡೆ. ನೋಡಿ ಒಗ್ಗರಣೆ ಎಷ್ಟು ರುಚಿ ಆಗತ್ತೆ ಅಂದ್ರೆ, ನಾವು ಒಗ್ಗರಣೆ ಹಾಕದೇ ಇದ್ರೆ ಅದ್ರ ಟೇಸ್ಟೇ ಬೇರೆ, ಒಗ್ಗರಣೆ ಹಾಕಿದ ಮೇಲೆ ಅದ್ರ ಟೇಸ್ಟೇ ಬೇರೆ ಅಲ್ವಾ.
ನೋಡಿ ಒಗ್ಗರಣೆ ಮಹತ್ವ. ಫ್ರೆಂಡ್ಸ್, ಚಿಕ್ಕು ಒಂದು ಹೆಚ್ಚಿದೆ ಅಲ್ವಾ, ಹಾಗಾಗಿ ದಿನ ಜ್ಯೂಸ್ ಮಾಡೋದು ಚಿಕ್ಕು ಜ್ಯೂಸ್. ಈಗೂ ಕೂಡ ಚಿಕ್ಕು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಏನು ಹಾಕೋದಿಲ್ಲ, ಮತ್ತೆ ಚಿಕ್ಕು ಮತ್ತೆ ಹಾಲು ಅಷ್ಟೇ ಹಾಕ್ತೇನೆ. ಈ ಹೆಸರು ಕಾಳು ಕೂಡ ನಿನ್ನೆ ನಾನು ರಾತ್ರಿ ನೆನ್ಸಿದ್ದೆ. ಬೆಳಿಗ್ಗೆ ಬೇಗ ಅದನ್ನ ಈ ರೀತಿ ಕಟ್ಟಿಡ್ಬೇಕಿತ್ತು, ಅದು ನನ್ಗೆ ನೆನಪೇ ಇಲ್ಲ. ಒಂದ್ ಕಡೆ ಇತ್ತಲ್ವಾ, ಆ ಸೈಡಿಗೆ ಇತ್ತು, ಸೈಡಲ್ಲೇ ಉಳಿದ್ಬಿಡ್ತು. ಈಗ ನೆನಪಾಯ್ತು, ಈಗ ಕಟ್ಟಿ ಸೈಡಿಗೆ ಇಡ್ತೇನೆ. ಒಂದ್ ಪಾರ್ಸಲ್ ಬಂದಿತ್ತು, ಅದು ಫ್ಲಿಪ್ಕಾರ್ಟ್ ಇಂದ. ಯಾವುದು ಪೌಚ್ ಏನೋ ಆರ್ಡರ್ ಮಾಡಿಲ್ಲ ನಾಗ. ಮಶ್ರೂಮ್ ಕೂಡ ನಾನು ಈ ರೀತಿ ಕಟ್ ಮಾಡ್ಕೊಂಡು ಉಪ್ಪು ಹಾಕಿ ಸೈಡಿಗೆ ಇಟ್ಕೊಂಡಿದ್ದೆ ಆವಾಗಲೇ. ಈಗ ಫ್ರೈ ಮಾಡ್ಕೊಳ್ತೇನೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನಾನು ತುಂಬಾ ಸಲ ಹೇಳಿದ್ದೇನೆ, ಆದ್ರೂ ಮಶ್ರೂಮ್ ಇಂದ ಏನೇ ರೆಸಿಪಿ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಅದು. ರವಾ ಫ್ರೈ ಮಾಡ್ಲಿ ಅಥವಾ ಬಜೆ ತರ ಮಾಡ್ಕೊಂಡ್ರು ಆಗತ್ತೆ. ಹಂಗೆ ಎಲ್ಲ ಹಾಕಿ ಎಣ್ಣೆನು ಕೂಡ ಹಾಕೊಂಡೆ, ತೆಂಗಿನೆಣ್ಣೆ. ಒಂದ್ 5 ನಿಮಿಷ ಮುಚ್ಚಿಡ್ಬೇಕು ಸಣ್ಣ ಉರಿಲಿ. ಮತ್ತೆ ಈ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್. ಇನ್ನೊಮ್ಮೆ ಸ್ನಾನ ಮಾಡ್ಕೊಂಡು ಬಂದೆ, ಈಗ ಊಟ ಕೂತ್ಕೊಂಡೆ. ಈಗ ಟೈಮು 2 ಗಂಟೆ, ಕರೆಕ್ಟಾಗಿ 2 ಗಂಟೆ. ಊಟಕ್ಕೆ ಇವತ್ತಿನ ಊಟಕ್ಕೆ ವೈಟ್ ರೈಸ್, ಕಡ್ಲೆ ಸಾಂಬಾರ್, ಮತ್ತೆ ಮಶ್ರೂಮ್ ಫ್ರೈ, ಮತ್ತೆ ಮೊಸರು. ಇದಿಷ್ಟು ಇವತ್ತಿನ ಊಟಕ್ಕೆ. ಇವತ್ತು ಸ್ಪೆಷಲ್ ಏನೂ ಇಲ್ಲ, ಸಿಂಪಲ್ ಊಟ. ಹಂಗೆ ಇದು ಈವ್ನಿಂಗ್ ಟೈಮ್, ಈಗ 6 ಗಂಟೆ. ನಾನು ಬಟ್ಟೆ ಎಲ್ಲ ತಗೊಂಡ್ ಬಂದು ಇಟ್ಟಿದ್ದೆ. ಈಗ ಅದನ್ನ ಫೋಲ್ಡ್ ಮಾಡಿ ಜಾಗದಲ್ಲಿ ಇಡ್ತಾ ಇದ್ದೆ. ಈ ರೀತಿ ಬೇರೆ ಬೇರೆ ಸಪರೇಟ್ ಮಾಡಿಟ್ರೆ ಗೊತ್ತಾಗತ್ತೆ ಎಲ್ಲಿ ಯಾರ ಬಟ್ಟೆ ಎಲ್ಲಿರತ್ತೆ ಅಂತ ಹೇಳಿ. ಯಾವಾಗ್ಲೂ ಹಾಗೆ ಮಾಡೋದು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಊಟ ಆದ ನಂತರ ಈಗ ಸಿಗ್ತಾ ಇದ್ದೀನಿ. ಆಮೇಲೆ ವಿಡಿಯೋನೇ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಎದ್ದು ಫ್ರೆಶ್ ಅಪ್ ಆಗಿ ಹೂವಿನ ಮೊಕ್ಕೆ ಎಲ್ಲ ತೆಗೆದು ನೀರಿಗೆಲ್ಲ ಹಾಕೊಂಡು ಗಿಡಗಳಿಗೆಲ್ಲ ಒಳಗೆ ಬಂದೆ. ಈಗ ಟೈಮ್ 7:30. ಈಗ ಕಿಚನಿಗೆ ಬಂದೆ. ಅನಗ ಸ್ವಲ್ಪ ಹೊತ್ತು ಓದ್ಕೊಂಡು, ಅವಳಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಇವತ್ತು PE ಎಕ್ಸಾಮ್ಸ್ ಇತ್ತು, ನಾಳೆ ಇಂಗ್ಲೀಷ್ ಇದೆ. ಹಾಗಾಗಿ ಓದ್ಕೊಂಡು ಸ್ವಲ್ಪ ಹೊತ್ತು ಬೇಜಾರು ಬರ್ತದೆ ಅಂತೇಳಿ ಒಂದು 10 ಮಿನಿಟ್ಸ್ TV ನೋಡ್ತೀನಿ ಅಂತ ಹೇಳಿದ್ಲು. ಬೇಡ ಅಂದರು, ಅವಳು ಮತ್ತೆ ಹಠ ಮಾಡ್ತಾಳೆ ಅಂತೇಳಿ ಹಾಂ ಅಂದೆ. ಒಂದು 10 ನಿಮಿಷ ಅಷ್ಟೇ ನೋಡ್ತಾಳೆ, ಅವಳು ಹೆಚ್ಚು ನೋಡೋದಿಲ್ಲ. ಸ್ವಲ್ಪ ಫ್ರೆಶ್ ಆಗಲಿ ಮೈಂಡ್ ಅಂತೇಳಿ ಹೋಗಿದ್ದಾಳೆ. ನಾನು ಬೇಡ ಅಂದ್ರೆ ಅವಳು ಕೇಳೋದಿಲ್ಲ, TV ನೋಡ್ತೀನಿ ಅಂತೇಳಿ ಹೋಗಿದ್ದಾಳೆ. ಒಂದು 10 ನಿಮಿಷ ಅಷ್ಟೇ ನೋಡ್ತಾಳೆ, ಹೆಚ್ಚಿಗೆ ನೋಡೋದಿಲ್ಲ. ನಾನು ಈವ್ನಿಂಗ್ ಟೈಮಲ್ಲೆಲ್ಲ ವಿಡಿಯೋ ಮಾಡೋದಿಲ್ಲ, ಯಾಕಂದರೆ ಅನಾಗ ಬಂದಿರ್ತಾಳೆ ಸ್ಕೂಲಿಂದ. ಹಾಗಾಗಿ ಎಕ್ಸಾಮ್ಸ್ ಕೂಡ ನಡೀತಾ ಇದೆಯಲ್ವ, ಹಾಗಾಗಿ ಮಾಡೋದಿಲ್ಲ. ಈಗ ಕಿಚನಿಗೆ ಬಂದೆ, ಅನ್ನ ಬಿಸಿ ಮಾಡಿಕೊಂಡೆ ಕುಕ್ಕರಲ್ಲಿ. ವೈಟ್ ರೈಸೇ ಮಾಡಿದ್ದೆ ಇವತ್ತು. ನಮ್ಮ ಅಣ್ಣಗೊಂದು ಖುಷಿ, ವೈಟ್ ರೈಸ್ ಮಾಡಿದ್ರೆ ಖುಷಿ ಅವಳಿಗೆ. ನಮಗೆಲ್ಲ ಕುಚ್ಚಲಕ್ಕಿ ಅನ್ನ ಊಟ ಮಾಡಿದ್ರೆ ಖುಷಿ ಆಗುತ್ತೆ. ಸ್ವಲ್ಪನೇ ಅನ್ನ ಮಾಡಿದ್ದೆ, ಯಾಕಂದರೆ ಅವಳು ಒಂದೊಂದ್ಸಲ ರಾತ್ರಿ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ, ಇಲ್ಲ ಅಂದ್ರೆ ಇಲ್ಲ. ಇವತ್ತು ಕೂಡ ಬಂದವಳೆ ಇದು ಟೊಮೆಟೊ ಬಾತ್ ಮಾಡಿದ್ನಲ್ಲ, ಅದು ತಿಂದ್ಲು. ಮತ್ತೆ ಊಟ ಮಾಡಿದ್ರೆ ಅಂತ ಹೇಳ್ತಾ ಇದ್ಲು. ಏನೇ ಆಗಲಿ ಅಂತೇಳಿ ಸ್ವಲ್ಪ ಅನ್ನ ಇದೆ ಅವಳಿಗೆ. ನಾನೀಗ ಇವತ್ತು ಕಡಲೆ ಮತ್ತು ಬಾಳೆಕಾಯಿ ಹಾಕಿ ಸಾಂಬಾರು ಮಾಡಿದ್ನಲ್ವ, ಅದು ಸೂಪರ್ ಆಗಿತ್ತು. ಅದ್ರ ಜೊತೆಗೆ ದೋಸೆ ಈ ಥರ ಇದ್ರೆ ತುಂಬ ಚೆನ್ನಾಗಿರ್ತದೆ. ಹಂಗೇಳಿ ನಾನು ಈಗ ಜೋಳದ ಹಿಟ್ಟಿನ ದೋಸೆ ಮಾಡ್ಕೊತೇನೆ. ಸಿಗ್ತೇನೆ ಫ್ರೆಂಡ್ಸ್. ಜೋಳ ಹಿಟ್ಟನ್ನ ಈ ರೀತಿ ನೀರ್ ದೋಸೆ ತರ ತೆಳ್ಳಗೆ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೆ ಆಯ್ತು, ಮತ್ತೇನು ಅದಕ್ಕೆ ಆಡ್ ಮಾಡ್ತಾ ಇಲ್ಲ ನಾನು. ಈಗ ಜೋಳದ ದೋಸೆ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಅದಕ್ಕೆ ತುಪ್ಪ ಕೂಡ ಹಾಕೊಂಡು ತಿನ್ಬಹುದು, ಅಥವಾ ಚಟ್ನಿ ಸಾಂಬಾರ್ ಏನಾದ್ರೂ ಸರಿ ಚೆನ್ನಾಗಿರುತ್ತೆ. ಇವತ್ತು ಕಡ್ಲೆ ಸಾರಲ್ವಾ, ಹಾಗೆ ಹಾಲು ಕೂಡ ಕಾಯಿಸ್ಲಿಕ್ಕೆ ಇಟ್ಕೊಂಡೆ. ಫ್ರಿಜ್ ಅಲ್ಲಿ ಇರ್ತೇವಲ್ಲ ಹಾಲು, ಹಂಗಾಗಿ. ಟೈಮಿಗೆ 8:10 ನಾವೀಗ ಊಟ ಮಾಡ್ತಾ ಇದ್ದೇವೆ, ನಾನು ನಮ್ಮ ಮನಾಗ ನೋಡಿ. ಇವತ್ತು ದೋಸೆನೇ ತಗೊಂಡಿಲ್ಲ, ನಾನು ದೋಸೆ ತಗೊಂಡಿದ್ದೆ, ಜೋಳ ಹಿಟ್ಟಿನ ದೋಸೆ. ಮತ್ತು ಅನ್ನನೂ ತಗೊಂಡಿಲ್ಲ, ರೈಸ್ ಇದೆ, ಅವಳು ತಿನ್ನಲಿಲ್ಲ ನೋಡಿ. ಬ್ರೆಡ್ ಸ್ವಲ್ಪ ತಿಂತೇನೆ ಅಂತ ಹೇಳಿದ್ರು, ಹಾಗಾಗಿ ಅದನ್ನ ಫ್ರೈ ಮಾಡಿಬಿಟ್ಟೆ. ಬ್ರೆಡ್ ಸ್ವಲ್ಪ ಮಶ್ರೂಮು, ಆಮೇಲೆ ಕಡಲೆ ಮತ್ತು ಬಾಳೆಕಾಯಿ ಹಾಕಿದ ಸಾಂಬಾರು ಅವಳಿಗೆ ಇಷ್ಟ ಅದು. ಹಾಗಾಗಿ ನಾವೀಗ ಊಟ ಮಾಡ್ತಿದ್ದೀವಿ. ಬಾಯ್. ನಾನೀಗ ಊಟ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ. ಒಂದು ರಾಶಿ ಪಾತ್ರೆ ಇಟ್ಟು, ಅಂದ್ರೆ ಸಂಜೆಗೆ ಅನ್ನಗಂತ ತಿಂದಿದ್ದು, ಹಾಲು ಕುಡಿದ್ದು ಆ ಪಾತ್ರೆನೂ ಕೂಡ ತೊಳೆದಿರ್ಲಿಲ್ಲ. ಹಂಗಾಗಿ ತುಂಬಾ ಪಾತ್ರೆ ಆಗಿತ್ತು. ಈಗ ಗ್ಯಾಸ್ ಸ್ಟವ್ ಕೂಡ ಒರೆಸ್ಕೊಳ್ತಾ ಇದ್ದೆ. ನನಗೆ ಆವಾಗಲೇ ಕ್ಲೀನ್ ಆಗ್ಬಿಡ್ಬೇಕು. ಹಾಗಾಗಿ ಇದು ಡೈಲಿ ರೂಟೀನ್ ಇದು. ನೀವು ನನ್ನ ವಿಡಿಯೋದಲ್ಲಿ ಎಲ್ಲ ನೋಡ್ತೀವಿ. ಹಾಗಾಗಿ ಕಿಚನ್ ಎಲ್ಲ ಕ್ಲೀನ್ ಆಗಿರ್ಬೇಕು ಒಂದ್ಸಲ. ಈ ಅನ್ನದ ಪಾತ್ರೆ ಮಾತ್ರ ನಾನು ತೊಳೆಯೋದಿಲ್ಲ ಯಾವಾಗಲೂ.
ಮೊದಲೆಲ್ಲ ತೊಳಿತಿದ್ದೆ, ನಮ್ಮ ಅತ್ತೆ ಹೇಳಿದ್ಮೇಲಿಂದ ತೊಳೆಯೋದಿಲ್ಲ, ರಾತ್ರಿ ತೊಳಿಬಾರ್ದಂತೆ. ಕಿಚನ್ ಕಟ್ಟೆ ಎಲ್ಲ ಕೂಡ ಒರೆಸ್ಕೊಂಡು ನೀಟಾಯಿತು ನೋಡಿ. ಪ್ಲೀಸ್ ಎಲ್ಲರೂ ವಿಡಿಯೋನ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.